Picha? Huh? Show me your face. Come here. You want to cry? No. Huh? Yeah, little bit. Here is there no Dada. Why? Fruits and eating now. Where? There school. Very good. Take care and go. Huh? What? ಫ್ರೆಂಡ್ಸ್ ನಮಸ್ತೆ. ತುಂಬ ದಿವಸ ಆಯಿತು, ಬ್ಯುಸಿ ಇದ್ವಿ ನಾವು ತುಂಬ. ಇವತ್ತು ನಾವು ವೀಳ್ಯದೆಲೆದ ಕೃಷಿ ಉಂಟಲ್ಲ ಅದರದ್ದು ಒಂದು ಸ್ವಲ್ಪ ನಾಲೆಜ್ ಕೊಡ್ತೇವೆ ನಿಮಗೆ. ನಮ್ಮ ಹತ್ರ ತುಂಬ ಉಂಟು, ನೋಡಿ ತೋರಿಸ್ತೇವೆ. ಇದು ವೀಳ್ಯದೆಲೆ, ಇದು ತಿಂತಾರೆ ಪೂಜೆಗೆ, ಅದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್. ಹೀಗೆ ಇದರಲ್ಲಿ ತುಂಬ ವೆರೈಟೀಸ್ ಉಂಟು. ಇದು ಒನ್ ಟೈಪ್. ಇಲ್ಲಿ ತುಳು ಜನರು ಎರಡು ಹೇಳ್ತಾರೆ. ಅದು ಒಂದು ನಗ್ಬೇಲ್ ಅಂತ ಹೇಳ್ತಾರೆ, ಇನ್ನೊಂದು ನಾರ್ಮಲ್ ವಾಲ್ ಅಂತ ಹೇಳ್ತಾರೆ. ಅದರಲ್ಲಿ ಈ ವೆರೈಟೀಸ್ ನೋಡಿ, ಇದರಲ್ಲಿ ತುಂಬ ಅಂದರೆ ವೆರೈಟೀಸ್ ಇದು ಎಲೆಗಳು ಬರ್ತದೆ. ಇದು ನೋಡಿ, ಇದು ಸಣ್ಣದು ಎಲೆ. ಹಾಗಾದರೆ ಅದರಲ್ಲಿ ದೊಡ್ಡದು ಎಲೆ ಬರ್ತದೆ. ಹೆಣ್ಣು ಎಲೆ ಮತ್ತು ಗಂಡು ಎಲೆ ಅಂತ ಎರಡು ಇರ್ತದೆ, ಡಿಫ್ರೆನ್ಸ್ ಇದೆ ಅದು. ನೋಡಿ, ಇದು ಗಂಡು ಎಲೆ. ನೋಡಿ ಇದರಲ್ಲಿ ನೋಡಿ, ಇದು ಗಂಡು ಎಲೆ. ಅಂದರೆ ಕರೆಕ್ಟಾಗಿ ನೋಡಿದರೆ ಇದು ಅಪ್ಸೈಡ್ ಸ್ವಲ್ಪ ಎತ್ತರ, ಇದು ಡೌನು. ಇದು ನಾವು ಈಗ ಸೆಟ್ ಮಾಡಿರ್ತೇವಲ್ಲ ಅದರಲ್ಲಿ ಮೇಲೆ ಇಡಲಿಕ್ಕೆ. ಹೆಣ್ಣು ಎಲೆ ಅದು ಹೀಗೆ ಅಗಾಲವಾಗಿರ್ತದೆ, ಇದನ್ನು ಡೌನ್ ಆಗಿರ್ತಾರೆ. ಮತ್ತು ಇದರಲ್ಲಿ ಗೊಬ್ಬರ ಎಲ್ಲ ಕಂಟಿನ್ಯೂಸ್ ಹಾಕಿದರೆ ಇದರಲ್ಲಿ ಒಳ್ಳೆ ಇನ್ಕಮ್ ಇರುವಂಥದ್ದೊಂದು ಇದು ಎಂಥ ಕೃಷಿ. ಮಾಮೂಲಿಯಾಗಿ ನಾವು ಈಗ ಮೂಡುಬಿದ್ರಿ ಮಾರುಕಟ್ಟೆಗೆ ಅದಕ್ಕೆಲ್ಲ ಕೊಡ್ತೇವೆ. ಅವರು ಆರ್ಡ್ರ್ ಮಾಡ್ತಾರೆ ನೋಡಿ, ನಮಗೆ ಒಂದು ಪೊನ್ನಾಸ್ ಅಂತ ಹೇಳ್ತಾರೆ. ಒಂದು ಪನ್ನಾಸ್ ಅಂದರೆ 150. ಒಂದು ಪನ್ನಾಸ್ ಅಂತ ಹೇಳಿದರೆ 20 ಸೂಡಿ. ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಅಡಿಕೆ ಯಾರು ತೊಗೊಂಡೋಗ್ತಾರೆ ಪೂಜೆಗೆಲ್ಲ. ಒಂದು ಸೂಡಿ ಕೊಡಿ. ಒಂದು ಸೂಡಿ ಅಂತ ಹೇಳಿದ್ರೆ 100 ಎಲೆಗಳು. 100 ಎಲೆ ಅಂತ ಹೇಳಿದ್ರೆ ಒಂದು ಸೂಡಿ. ಒಂದು ಸೂಡಿಗೆ 20 5 ಕಾವಲಿ ಬೇಕು. ಹಾಗೆ 5 ವೆರೈಟಿ, 5 ಸೂಡಿ ಹಾಕಿ, ಇದು ಕಾವಲಿ ಹಾಕಿ ನಾವು ಒಂದು ಸೂಡಿ ಮಾಡ್ತೇವೆ. ಒಂದು ಸೂಡಿಯಾಗಿ 20 ಸೂಡಿ ಅಂತ ಹೇಳಿದ್ರೆ ಒಂದು ಪನ್ನಾಸ್. ನಮಗೆ ಇನ್ಕಮ್ ಅಂತ ಹೇಳಿದ್ರೆ ಒಂದು ಪನ್ನಾಸಿಗೆ ನಮಗೆ 700 - 800 ರೂಪಾಯಿ ಈಗ ವ್ಯಾಲ್ಯೂ ಉಂಟು, ಈಗದ್ದು ಮಾರ್ಕೆಟ್ ವ್ಯಾಲ್ಯೂ. ಅಂದರೆ ಒಂದು ಎಲೆಗೆ ನಮಗೆ ಈ 2000 ಎಲೆಗೆ ಒಂದು 700 ರೂಪಾಯಿ ಸಿಗ್ತದೆ. ಆದರೂ ಸಹ ಓಕೆ, ಸೀಸನಲ್ಲಿ ಸ್ವಲ್ಪ 1000 ತನಕ ಸಿಗ್ತದೆ. ಈಗ ರೇಟ್ ಕಮ್ಮಿ, ಅಂದರೆ ಡಿಮಾಂಡ್ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಾಂದರೆ ಒಂದು ಒಳ್ಳೆ ಇದು ಗೊಬ್ಬರ, ಸ್ವಲ್ಪ ನಮ್ಮದು ನಾಟಿ ಗೊಬ್ಬರ ಎಲ್ಲ ಹಾಕಿದರೆ ಒಳ್ಳೆ ಫಸಲು ಬರ್ತದೆ. ನೋಡಿ, ಒಳ್ಳೆ ನಮಗೆ ಹೊಸ ಎಲೆಗಳು ಬರ್ತಾ ಇರ್ತವೆ. ಎಷ್ಟು ದೊಡ್ಡದು ಎಲೆ ಬರ್ತದೆ ಅಷ್ಟು ಒಳ್ಳೆಯದು. ಅಂದರೆ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಸಿಗ್ತದೆ. ನಾರ್ಮಲ್ ಇದ್ದರೆ ಸ್ವಲ್ಪ ಕಮ್ಮಿ. ಹಾಗೆ ಇದು ಯಾರು ಮನೆಯಲ್ಲಿ ಈಗ ಇರ್ತಾರಲ್ಲ, ಈಗ ಬೀಡಿ ಕಟ್ತಾರೆ, ಅವರಿಗೆ ಈಗ ಬೀಡಿ ಕೆಲಸ ಇರೋದಿಲ್ಲ, ಅವರೆಲ್ಲ ಈ ಕೃಷಿಯನ್ನು ಮಾಡ್ಬೋದು. ಈಗ ಅಡಿಕೆ ಮರ ಇದ್ದರೂ ಸಹ ಒಂದು 20-30 ಅಡಿಕೆ ಮರ ಇದ್ದರೆ ಅದಕ್ಕೆ ನೆಡ್ಬೋದು. ನೋಡಿ, ಅಡಿಕೆ ಮರದಲ್ಲಿ ಸಹ ಆಗ್ತದೆ. ನೋಡಿ ಅಲ್ಲಿ ಹೇಗೆ ಆಗಿದೆ, ಹಾಗೆ ಆಗ್ತದೆ. ಅದೇನು ದೊಡ್ಡ ಕೆಲಸ ಏನಿಲ್ಲ ಅದರಲ್ಲಿ. ಸಿಂಪಲ್, ಸ್ವಲ್ಪ ಇದು ನಮ್ಮದು ದನದ ಗೊಬ್ಬರ ಅದೆಲ್ಲ ಹಾಕಿದರೆ, ಈ ನಾವು ಗೌರ್ಮೆಂಟ್ ಹೀಟ್ ಆಗಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಅದು ಹಾಕಿದರೆ ಅದಕ್ಕೆ ರೋಗ ಹಿಡಿತದೆ. ಅದರಿಂದ ಯಾವಾಗಲೂ ನಮ್ಮದು ನಾರ್ಮಲ್ ಗೊಬ್ಬರ ಏನುಂಟು ಅದು ಹಾಕಿದರೆ ಬೆಸ್ಟ್. ಇದು ಕೃಷಿ ಉಂಟಲ್ಲ ಪ್ರಾಫಿಟೇಬಲ್. ಮತ್ತು ಫ್ರೀ ಇರುವಾಗ ಈಗ ಅಂಗಡಿಯಲ್ಲಿ ಇಲ್ಲಿ ಎಲ್ಲ ಕೊಟ್ಟು ಸಪ್ಲೈ ಕೊಟ್ಟರೆ ಅವರು ಮಾಡ್ತಾ ಇರ್ತಾರೆ. ಅವರು ಸ್ವಲ್ಪ ಒಂದು 2 ರೂಪಾಯಿ ಅವರಿಗೆ ಲಾಭ ಇರ್ತದೆ. ಹಾಗೆ ನಮಗೆ ಸಹ ಒಳ್ಳೆ ಇನ್ಕಮ್ ಕೊಡ್ತಾರೆ. ಇದು ಬೆಸ್ಟ್ ಬಿಸ್ನೆಸ್. ಮತ್ತು ಅದಕ್ಕೆ ಕಾವಲು ಹಿಡಿಯೋದು ನಾನು ತೋರಿಸ್ತೇನೆ ನಿಮಗೆ ಹೇಗೆ ಅಂತೇಳಿ. ನಾವೀಗ ತೆಗಿತೇವೆ. ಇದರಲ್ಲಿ ನೋಡಿ, ಇದು ಬೆಳೆದ ಎಲೆ ಮಾತ್ರ ತೆಗೆಯುವುದು. ನೋಡಿ, ಇದು ಗ್ರೀನ್ ಇರುವಂಥದ್ದು. ಇದು ತುದಿ ಅಲ್ಲ, ಇದು ತೆಗಿಲಿಕ್ಕಿಲ್ಲ, ಇದು ತೆಗಿಲಿಕ್ಕಿಲ್ಲ. ಇದು ತೆಗಿತಾರೆ. ಆದರೆ ಇದು ಸಣ್ಣದು ನೋಡಿ, ಇದು ಸೈಜ್ ಉಂಟಲ್ಲ ಸಣ್ಣದು. ಇದರಲ್ಲಿ ನೋಡಿ, ದೊಡ್ಡದು ಹೀಗೆ ಇದ್ದರೆ ದೊಡ್ಡದು ಇದಾಗ್ತದೆ. ಮತ್ತು ನಮಗೆ ದೊಡ್ಡದು ಮಾತ್ರ ನಾವು ತೆಗೆಯುವುದು. ಮತ್ತು ಬೆಳೆದದ್ದು ಜಾಸ್ತಿ ಬೆಳೆದ್ರೆ ಅದು ಇನ್ನೂ ಸಹ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ನೋಡಿ, ಇದು ತುಂಬ ಹಸಿ ಉಂಟು. ನೋಡಿ, ಹಸಿ ಅಂತ ಹೇಳಿದ್ರೆ ಚಿಗುರು ಮಾತ್ರ.
ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು. ಅದರ ನಂತರ ನಾವು ಕೀಳುವಂಥದ್ದು ನೋಡಿ, ಇದೆಲ್ಲ ಇದು ಕೀಳುವಂಥದ್ದು. ಎರಡು ಮಾತ್ರ ಒಂದೇ ವಿಷಯ ಇದರಲ್ಲಿ, ಉಗುರು ಎಲ್ಲ ನಮ್ಮದು ಕೆಂಪು ಕೆಂಪಾಗ್ತದೆ. ಇಲ್ಲದ್ರೆ ಏನು ವಿಷಯ ಇಲ್ಲ. ಅಂದರೆ ಖಾರ ಅಲ್ಲ ಅದು ಸ್ವಲ್ಪ. ನೀವು ಈಗ ವೀಳ್ಯದೆಲೆ ತಿನ್ನುವಾಗ ಹೇಗೆ ಆಗ್ತದೆ, ಅದು ಹೆಲ್ದಿ. ಅದು ವೀಳ್ಯದೆಲೆ ಏನು ಇಶ್ಯೂ ಇಲ್ಲ. ನಾವು ವೀಳ್ಯದೆಲೆ ಮುಂಚೆಯಿಂದ ತಿಂತಿದ್ರು. ಆದರೆ ವಿಷಯ ಏನಂತ ಹೇಳಿದ್ರೆ, ಅದರಲ್ಲಿ ತಂಬಾಕು ಹಾಕಿ ತಿನ್ನುವುದು ಅದು ಒಳ್ಳೆಯದಲ್ಲ. ವೀಳ್ಯದೆಲೆ, ಅಡಿಕೆ ಮತ್ತು ಸುಣ್ಣ ಹಾಕಿ ತಿಂತಾರಲ್ಲ, ಅದು ಭಾರಿ ಒಳ್ಳೆಯದು ಹೆಲ್ತಿಗೆ ಸಹ, ಏನು ಇಶ್ಯೂ ಇಲ್ಲ. ಆದರೆ ತಂಬಾಕು ಹಾಕಿ ತಿಂದರೆ ಅದು ಅವರಿಗೆ ಸ್ವಲ್ಪ ಒಳ್ಳೆಯದು. ಯಾರಿಗೆ ರೆಗ್ಯುಲರ್ ಆಗಿ ಯಾರು ತಿಂತಾರೆ ನೋಡಿ, ಅವರಿಗೆ ಅದು ಒಳ್ಳೆಯದು. ಆದರೆ ಯಾರು ವಿದೌಟ್ ಕೇವಲ ವೀಳ್ಯದೆಲೆ ತಿಂತಾರೆ ನೋಡಿ, ಇದು ಭಾರಿ ಹೆಲ್ತ್. ನಮಗೆ ಹೊಟ್ಟೆ ನೋವೆಲ್ಲ ಇದ್ರೆ ಉಂಟಲ್ಲ, ಅದಕ್ಕೆಲ್ಲ ವೀಳ್ಯದೆಲೆಗೆ ಒಂದು ಸ್ವಲ್ಪ ಏನದು ಉಪ್ಪು ಮತ್ತು ಹೋಮ ಮತ್ತು ಜಿಂಜರ್ ಅದು ಹಾಕಿ ಕೊಟ್ಟರೆ, ಅದು ತಿಂದರೆ ಅದು ಒಳ್ಳೆ ಒಂದು ಮೆಡಿಸಿನ್. ಅದು ವೀಳ್ಯದೆಲೆ ಅದು ತುಂಬ ಒಳ್ಳೆ ಔಷಧಿ ಇರುವಂಥದ್ದು ಒಂದು ಇದು ಸಸ್ಯ. ಇದು ನೀವು ನೋಡಿ ಟ್ರೈ ಮಾಡಿ. ನಿಮಗೆ ಯಾರಿಗಾದರೂ ಬೇಕಂತ ಹೇಳಿದರೆ ನಾನು 100% ನಿಮಗೆ ಬಳ್ಳಿ ಕೊಡ್ತೇನೆ. ಸ್ವಲ್ಪ 20-30 ಗಿಡ ಮಾಡ್ತೀರಾದರೆ ನೀವು ಮಾಡ್ಬೋದು. ಯಾವುದೇ ಅಮೌಂಟ್ ಇಲ್ಲ, ಫ್ರೀಯಾಗಿ ಕೊಡ್ತೇನೆ. ಬಂದು ತಗೊಂಡೋಗಿ. ಈಗ ನಡುವಂಥ ಟೈಮ್. ಈಗ ಬಂದು ಯಾರಾದರೂ ಕೃಷಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ 20-30 ಗಿಡನೇ ಸಾಕಾಗ್ತದೆ. ಮಾತ್ರ ಟೇಕ್ ಕೇರ್ ಮಾಡಬೇಕು, ಒಳ್ಳೆಯದಾಗಿ ನೋಡ್ಕೊಳ್ಬೇಕು. ಆವಾಗ ಮಾತ್ರ ಗೊಬ್ಬರ ಎಲ್ಲ ಒಳ್ಳೆಯದಾಗಿ ರೆಗ್ಯುಲರ್ ಆಗಿ ಆಗ್ತಾ ಇರಬೇಕು. ಮತ್ತು ಮೆಡಿಸಿನ್ ಎಲ್ಲ ಏನು ಬಿಡಬೇಕಂತಿಲ್ಲ. ಕೆಲವು ಸಲ ಫುಲ್ಲು ಇದು ಯಾವುದದು ನಮ್ಮದು ಕೀಟಗಳು ಬಂದು ಕೂತ್ಕೊಳ್ತವೆ, ಅದು ಹೊಟ್ಟೆ ಮಾಡ್ತದೆ ನೋಡಿ, ಹೀಗೆ ಆಗ್ತದೆ. ಅದೊಂದು ತುಂಬ ಪ್ರಾಬ್ಲಮ್ ಇರುವಂಥದ್ದು ನೋಡಿ, ಹೀಗೆ. ಅದಕ್ಕೆ ಒಂದು ರೆಗ್ಯುಲರ್ ಆಗಿ ಅದು ಇದರಲ್ಲಿ ನಮ್ಮ ಫರ್ಟಿಲೈಸರ್ ಅಂಗಡಿಯಲ್ಲಿ ಸಿಗ್ತದೆ ಒಂದು ಮೆಡಿಸಿನ್. ಅದೇನು ಹಾನಿಕಾರಕ ಅಲ್ಲ, ಅದಕ್ಕೆ ಕೀಟಕ್ಕೆ ಮಾತ್ರ. ಅದು ನಾರ್ಮಲ್ ಒಂದು ಸ್ವಲ್ಪ ಸಿಂಪಡಣೆ ಮಾಡಿದರೆ ಅದು ಎಲ್ಲ ಸತ್ತೋಗ್ತದೆ. ಬೆಸ್ಟ್ ನೋಡಿ. ನಿಮಗೆ ನಾನು ಮತ್ತೆ ಅದು ಹೇಗೆ ಇದು ಮಾಡ್ತಾರೆ ಅಂದರೆ, ಅದು ಜೋಡಿಸಿಡ್ತಾರೆ, ಅದು ಮತ್ತು ನಾನು ಡೀಟೇಲ್ಸ್ ಕೊಡ್ತೇನೆ. ವೀಳ್ಯದೆಲೆ ಕೃಷಿ ಇಸ್ ದ ಬೆಸ್ಟ್ ಬಿಸ್ನೆಸ್. Invest in self-employment. ನಮಗೆ ಹೆಣ್ಣು ವೀಳ್ಯದೆಲೆ, ಇದಕ್ಕೆ ಈಗ 20 ಕೌಂಟ್ ಮಾಡಬೇಕು. ಈಗ ಒಂದರ ಮೇಲೆ ಒಂದು ಜೋಡಿಸ್ತಾ ಹೋಗುದು, ಸಂದು ದೊಡ್ಡದು 1 2 3 4 5 6 7 8 9 10 11 12 13 14 15 16 17 18 19 20. ಇದು ಒಂದು ಕವಲೆ. ಹೀಗೆ ಜೋಡಿಸ್ತಾ ಹೋಗುದು. 1 2 3 4 5 6 7 8 9 10 11 12 13 14 15 16 17 18
19 20. ಇದು ಗಂಡು ಎಂತ ವಿಳ್ಯದಲ್ಲಿ ಹೀಗೆ ಇಟ್ರೆ ಆಯ್ತು. ಇದರ ಮೇಲೆ ಒಂದು, ಇದು ಎರಡು ಸೇರಿ ಒಂದು ಎಂತ ಹೆಣ್ಣು ಎಂತ ಹೇಳ್ತಾರೆ. ಹೀಗೆ 50 ಆಗ್ಬೇಕು ಒಂದು ಪನ್ನಾಸ ಅಂತ ಹೇಳಿದ್ರೆ. 150 ಒಂದು ಪನ್ನಾಸ ಅಂತಂದ್ರೆ ಇದಕ್ಕೆ ಅಷ್ಟು ಆಗ್ಬೇಕು. ಹಾಗೆ ಜೋಡಿಸ್ತಾ ಹೋಗುದು.